ಮಲ್ಲಿ ಹೇಳು. ಹಾಯ್ ಹಲೋ ಅಕ್ಕರೆ, ಹೇಗಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಆಟ ಆಡ್ತಿದ್ದೀನಿ. ಅಲ್ಲ ಮಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ ಕೆಲಸ ಮಾಡಿದೆ ಇನ್ನೇನ್ ಮಾಡ್ತೀನಿ ಹೇಳು. ಅದು ನೀವು ಅವಾಗ ಏನೋ ಅಂದ್ರಲ್ವಾ, ಅದ್ರ ಬಗ್ಗೆ ನಂಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಇರ್ಲಿಲ್ಲ. ಒಂಚೂರು ಕ್ಲಾರಿಟಿ ಕೊಡ್ತೀರಾ? ಏನು? ಯಾವ್ದ್ರ ಬಗ್ಗೆ? ಅದೇ ನಿಮ್ಗೆ ಭಾವನವ್ರ ಬಗ್ಗೆ ಏನ್ ಅನಿಸ್ತಾ ಇದೆ, ನಿಮ್ ಮನ್ಸಲ್ಲಿ ಏನಾಗ್ತಾ ಇದೆ ಅಂತ. ಅಂದ್ರೆ ನಾನು ಆಶ್ರಮದಿಂದ ಬಂದಾಗಿಂದ ಗಮನಿಸ್ತಾನೇ ಇದ್ದೀನಿ. ನಿಮ್ಮ ಅಜ್ಜಿ ನೋಡ್ಕೊಂಡು ಬಂದಾದ್ಮೇಲೆ ನಿಮ್ ಮನ್ಸಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಅಲ್ಲದೆ ನೀವು ಹೇಳಿದ್ರಲ್ವಾ, ನಿಮ್ಗೂ ಮನ್ಸಲ್ಲಿ ಏನೋ ಆಗ್ತಾ ಇದೆ, ನೀವು ಅವ್ರ ಜೊತೆ ಇರ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ ಅಂತ. ಅದಕ್ಕೇನೆ ಕೇಳ್ದೆ. ಅಂದ್ರೆ ಅಕ್ಕರೆ ಕ್ಲಾರಿಟಿ ಕೊಟ್ರೆ ಈ ಅಡ್ಗೋಡೆ ಮೇಲೆ ದೀಪ ಇಟ್ಟಿರ್ತೀವಲ್ವಾ, ಅವಾಗ ಬೆಳಕು ಆ ಕಡೆ ಬೀಳ್ತಾ ಇದೆಯಾ ಈ ಕಡೆ ಬೀಳ್ತಾ ಇದೆಯಾ ಅಂತ ಗೊತ್ತಾಗತ್ತೆ ಅಂತ. ಕ್ಲಾರಿಟಿ. ನನಗೂ ಒಂದು ರೀತಿಯಲ್ಲಿ ಈ ತರ ಜೀವನ ಮಾಡೋದು ಸಾಕಾಗೋಗ್ಬಿಟ್ಟಿದೆ. ಎಲ್ಲಾನು ಕಳ್ಕೋತಿದ್ದೀನಿ ಅಂತ ಅನಿಸ್ತದೆ. ತುಂಬಾ ವಿಚಿತ್ರವಾಗಿ ಬಾಳ್ತಿದ್ದೀನಿ. ಲೈಫೇ ಮೀನಿಂಗ್ಲೆಸ್ ಅಂತ ಅನಿಸ್ತದೆ. ಯಾಕೆ ಎಲ್ಲರ ತರ ನಾರ್ಮಲ್ ಲೈಫ್ ಲೀಡ್ ಮಾಡಬಾರ್ದು? ಲೈಫಲ್ಲಿ ಸಿಗೋ ಚಿಕ್ಕ ಚಿಕ್ಕ ಖುಷಿಗಳನ್ನ, ಫ್ಯಾಮಿಲಿ ಜೊತೆ ಕಳೆಯೋ ಮೊಮೆಂಟ್ಸ್ಗಳನ್ನ ನಾನು ಯಾಕೆ ಮಿಸ್ ಮಾಡ್ಕೋಬೇಕು? ಭಯಕ್ಕೆ ಕಂಡು ಬಿದ್ದು ನಾನು ನನ್ನ ಆಸೆಗಳನ್ನ, ಕನಸುಗಳನ್ನ ಯಾಕೆ ಬಲಿ ಕೊಡಬೇಕು? ನಾನು ನನ್ನ ಜೀವನನ, ನನ್ನ ಫ್ಯಾಮಿಲಿನ ಶಾಕುಂತಲಾ ಅತ್ತೆ ಕೈಗೆ ಯಾಕೆ ಕೊಡಬೇಕು? ನಾನಿವತ್ತು ಇಷ್ಟ ಹೆದರ್ತವಳಲ್ಲ. ನನಗೆ ಗೊತ್ತಿಲ್ಲದೇನೆ ನಾನು ಹೀಗಾಗ್ಬಿಟ್ಟೆ. ಹಬ್ಬ, ಅಂತೂ ಹೀಗೆಲ್ಲ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ, ಅದೇ ಪುಣ್ಯ. ಒಳ್ಳೆ ಬೆಳವಣಿಗೆ. ಆದ್ರೆ ಇನ್ ಮುಂದೆ ನಾನು ಹೀಗಿರಬಾರ್ದು. ನನ್ನ ಕಾರಣದಿಂದ ಅವನಿಗೆ ಸಿಗ್ಬೇಕಾಗಿರೋ ಪ್ರೀತಿ ಸಿಗ್ತಿಲ್ಲ. ಈ ಥರದ್ದೊಂದು ಜೀವನ, ಈ ಬದುಕು ಸಾಕಾಗೋಗ್ಬಿಟ್ಟಿದೆ ನನಗೆ. ನಾನೆಲ್ಲ ಸರಿ ಮಾಡಬೇಕು, ಎಲ್ಲಾನು ನಾರ್ಮಲ್ ತಂದ್ಕೋಬೇಕು. ಆ ನೆಟ್ಟಿಯಲ್ಲಿ ನಾನು ಹೆಜ್ಜೆ ಮುಂದಿಡಬೇಕು. ನಾನೇ ಮಾತಾಡಬೇಕು ಅಂತಿದ್ದೀನಿ. ಅಯ್ಯೋ 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 ಅಯ್ಯೋ, ನಿಮ್ಮ ಬಾಯಿ 1 kg ಸಕ್ಕರೆ ಹಾಕ್ಬೇಕು. ನಿಮ್ಮ ಮಾತು ಕೇಳಿ ನನ್ನ ಕಿವಿ ಪಾವನ ಆಗೋಯ್ತು. ಅಕ್ರೆ ಇರಿ, ಇವಾಗಲೇ ಬಾಬ್ನವ್ರಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಪ್ಲೀಸ್, ಆ ಥರದ್ದೆಲ್ಲ ಏನೂ ಮಾಡಕ್ಕೆ ಹೋಗ್ಬೇಡ ನೀವು. ನಾನು ಅವ್ರ ಹತ್ರ ಹೇಳಿದ್ದೀನಿ. ಹೌದಾ? ನನಗೆ ಗೊತ್ತಿಲ್ದಂಗೆನೆ ತೆರೆ ಮೇಲೆ ಇಷ್ಟೊಂದೆಲ್ಲ ಆಗೋಯ್ತಾ? ಹೌದು, ಬಾಬ್ನವ್ರು ಏನಂದ್ರು? ಖುಷಿ ಪಟ್ಟಿರ್ಬೇಕಲ್ವಾ? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಮಲ್ಲಿ, ಹೇಳಿದ್ದೀನಿ ಅಂದ್ರೆ ಸಂಜೆ ಸಿಗಿ ಹಾಗೆಲ್ಲಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸಂಜೆ ಸಿಗ್ತಾರೆ, ಹಾಗೆಲ್ಲ ಹೇಳಿ. ಕ್ಲಾಸ್ ರೂಮ್ಗಳ ಹತ್ರ ಹೋಗಿ ಹುಡುಕೊಂಡು ಯಾಕೆ ಸುಮ್ಮನೆ ಇಲ್ದಿರೋ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹೆಂಗಿರೋ ಸ್ಕೂಲ್ ಬಿಡೋ ಟೈಮ್ ಆಯ್ತು. ಮಿಕಾನೆ ನಾನು ಹುಡುಕೊಂಡು ಬರುತ್ತೆ. ಬರ್ಲಿ, ಇಲ್ಲೇ ಕಾಯೋಣ. ಬೆಲ್ ಹೊಡೀತು. ನಮ್ಮ ಮಿಕಾ ಮರಿ ಬರುತ್ತೆ ಈಗ. ಆಕಾಶ್, ಒಂದು ನಿಮಿಷ, ನಾನು ವಾಶ್ರೂಮ್ ಹೋಗ್ಬರ್ತೀನಿ. ಕೇಳಿ ಅಂಕಲು, ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಹಾಯ್ ಟೆಡಿ ಬೇರ್, ಏನೋ ಸಮಾಚಾರ? ಹಾಯ್ ಅಂದ್ರೆ ಹೇಳು. ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವ ನಾನು ನಿನಗೆ? ಆರಾಮಾಗಿದ್ಯಾ? ಹಾ, ಗುಡ್ ಬಾಯ್. ಅಪ್ಪು, ನಿಂಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದೆ ಕಣೋ ನಾನು. ಏನ್ ಗೊತ್ತಾ, ನಾವಿಬ್ರು ಸೇರಿ ಒಬ್ರನ್ನ ಹುಡುಕ್ತಾ ಇದ್ವಿ ಗೊತ್ತಾ. ನನಗೊಬ್ರು ಬೇಕಾಗಿದ್ರಲ್ಲ ಅವ್ರನ್ನ. ನೀನಂತೂ ಸಿಕ್ಕಾಬಟ್ಟೆ ಕಷ್ಟ ಬಿದ್ದಲ್ಲ ಅವ್ರನ್ನ ಹುಡುಕೋದಿಕ್ಕೆ. ಪಾಪ ನೀನು. ಅದಕ್ಕೆ ಫಸ್ಟ್ ಆ ನ್ಯೂಸ್ನ ನಿಂಗೆ ಹೇಳೋಣ ಅಂತ ಬಂದೆ. ಅವರು ನನಗೆ ಸಿಕ್ಕಿದ್ರು. ಅಯ್ಯೋ ದೇವ್ರೆ, ಚಕ್ಕಿ ಅವ್ರ ಕೈಗೆ ಸಿಕ್ಕಾಕೋಬಿಟ್ರಾ? ಈ ಗುಡ್ ನ್ಯೂಸ್ ನ ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದೆ ಕಣೋ. ಅದೇ ಖುಷಿಗೆ ಈ ಚಾಕ್ಲೇಟ್ ನ ನೀನು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನೋಡು, ಆರಾಮಾಗಿ ಚಾಕ್ಲೇಟ್ ನ ತಿನ್ಕೊಂಡು ಮನೆಗೆ ಹೋಗು. ಇನ್ಮೇಲೆ ಅವ್ರನ್ನ ಹುಡ್ಕಕ್ ಹೋಗ್ಬೇಡ ನೀನು. ಸಾಕು, ನೀನ್ ತುಂಬಾ ಹೆಲ್ಪ್ ಮಾಡಿದ್ಯಾ. ಓಕೆ, ಬಾಯ್. ಅವ್ರು ಎಲ್ಲಿದ್ದಾರೆ? ಯಾಕೋ ನೋಡ್ಬೇಕು ಅಂತ ಆಸೆನಾ? ಹಾ, ಪಾಪ ನಾವಿಬ್ರಿಗೆ ಎಷ್ಟೊಂದು ಕಷ್ಟ ಕೊಟ್ಟಿದ್ದಾಳೆ ಅವಳು. ಅವಳನ್ನ ನಿನಗೆ ತೋರಿಸದೆ ಬಿಡ್ತೀನಾ? ಬಾ, ತೋರಿಸ್ತೀನಿ. ಹೀಗಾದ್ರು ಮಾಡಿ ಚಿಕ್ಕಿನ
ಇವರಿಂದ ಕಾಪಾಡಬೇಕು. ಎಲ್ಲೋದ ಇವನು? ಹಲೋ ಅಕ್ರೆ, ಮತ್ತೆ ನಿಮಗೆ ಏನ್ ಅನಿಸ್ತಾ ಇದೆ? ಅಂದ್ರೆ ಇತ್ತೀಚೆಗೆ ನಿಮ್ಗೆ ಏನಾದ್ರೂ ಅನ್ಸೋದ್ ಜಾಸ್ತಿ ಅಲ್ವಾ, ಅದಕ್ಕೇನೆ ಕೇಳ್ದೆ. ಏನ್ ಹೇಳೋದಕ್ ಫೋನ್ ಮಾಡಿದ್ರಿ? ನಾನು ಇವತ್ತು ಲೇಟಾಗಿ ಬರ್ತೀನಿ, ಮಕ್ಳು ಮಾತ್ರ ಬರ್ತಾರೆ. ಓಕೆ? ಹೌದಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಒಬ್ರೇ ಹೋಗ್ತಾ ಇದ್ದೀರಾ ಅಥವಾ ಬಾಬ್ನವ್ರ ಜೊತೆಗೆ ಬರ್ತಾ ಇದ್ದಾರಾ? ಬಾಬ್ನವ್ರ ಜೊತೆಲಿ ಇರ್ತಾರೆ ಬಿಡಿ. ಏನ್ ಪ್ಲಾನ್ಸು? ಜಂಟಿಗೆ ಏನ್ ನಡೆಸ್ತಾ ಇದ್ದೀರಾ? ಮಾ ತಾಯಿ, ನಿನಗೆ ಈಗಲೇ ಎಲ್ಲಾನು ಹೇಳಲ್ಲ ನಾನು. ಸಸ್ಪೆನ್ಸ್ ಹಾಗೆ ಇರಲಿ, ಆಮೇಲೆ ಮನೆಗೆ ಬಂದು ಡೀಟೇಲ್ ಆಗಿ ಎಲ್ಲಾನು ಹೇಳ್ತೀನಿ. ಓಕೆನಾ? ಸರಿ ಅಕ್ರೆ, ಇಷ್ಟೇ ಕಾದಿದೇನಂತೆ, ಇನ್ ಸ್ವಲ್ಪ ಹೊತ್ತಲ್ವಾ, ಕಾಯ್ತೀನಿ ಬಿಡಿ. ಸರಿ, ಓಕೆ, ಬಾಯ್. ಬಾಯ್. ಇವತ್ತೇನೋ ಒಂದು ಆಗತ್ತೆ. ದೇವ್ರೆ, ಎಲ್ಲದೂ ಒಳ್ಳೇದಾಗೋ ಥರ ಮಾಡಪ್ಪ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಸಾಕು. ಹ್ಯಾಪಿ ಎಂಡಿಂಗ್ ಆಗೋ ಥರ ಮಾಡು ಪ್ಲೀಸ್.